ಎಲ್ರಿಗೂ ನಮಸ್ಕಾರ. ನನ್ನ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಶುಕ್ರವಾರ ಬೆಳಿಗ್ಗೆ ನಾನು ಇವತ್ತು ದೇವ್ರ ಪೂಜೆ ಮಾಡಬೇಕು ಅಂತ ಹೇಳಿ ತುಂಬ ಬೇಗನೆ ಎದ್ದು ಕಸ ಗುಡಿಸಿ ಮನೆಯೆಲ್ಲ ಕ್ಲೀನ್ ಮಾಡಿ ಆಗಿತ್ತು. ಅದಾದಮೇಲೆ ದೇವ್ರ ಮನೆಗೆ ಹೋದೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ಬೇರೆದಿಟ್ಟು ಪೂಜೆ ಮಾಡೋದಕ್ಕೆ ಅದು ಅಷ್ಟೊತ್ತು ಟೈಮ್ ತೊಗೋತು. 1-2 hours ತೊಗೋತು ಎಲ್ಲ ಕ್ಲೀನ್ ಮಾಡಿ, ಈಚೆ ಎಲ್ಲ ಕ್ಲೀನ್ ಮಾಡಿ ದೇವ್ರ ಪೂಜೆ ಮಾಡೋ ಅಷ್ಟಕ್ಕೆ. ಈಗ ದೇವ್ರ ಪೂಜೆ ಎಲ್ಲ ಮುಗಿಸಾಗಿದೆ. ಈಗ ನೆಕ್ಸ್ಟ್ ದೇವ್ರಿಗೆ ನೈವೇದ್ಯ ಮಾಡೋಣ ಅಂಥೇಳಿ ಅಡುಗೆ ಮನೆಗೆ ಬಂದೆ. ಇವತ್ತು ಖಾರ ಪೊಂಗಲ್, ಸಿಹಿ ಪೊಂಗಲ್ ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನಾನು ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತೇಳಿ ದೇವಸ್ಥಾನದ ಶೈಲಿಯಲ್ಲಿ ಹೇಗೆ ಮಾಡೋದು ಅಂತೇಳಿ ನಾನು ಆಗಲೇ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ನೋಡಿ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಏನೂ ಹಾಕದೆ ಮಾಡಿದ್ರೂ ಸಿಂಪಲ್ಲಾಗಿ ಮಾಡ್ತೀನಿ ಅಂದ್ರೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ನಾನು ಆ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಮಾಡಿದ್ರೂ ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ತುಂಬ ರುಚಿ ಕೊಡುತ್ತದು. ನನಗೆ ತುಂಬಾ ಇಷ್ಟ ನಾನು ಮಾಡೋ ಸಕ್ಕರೆ ಪೊಂಗಲ್ಲು. ಫಸ್ಟ್ ಟೈಮ್ ನಾನು ಖಾರ ಪೊಂಗಲ್ ಮಾಡೋದಕ್ಕೆ ಬಂದಿದ್ದೀನಿ ಇವತ್ತು. ಹೇಗಾಗುತ್ತೋ ಗೊತ್ತಿಲ್ಲ, ಮಾಡಾದ್ಮೇಲೆ ಹೇಳ್ತೀನಿ. ಇದಕ್ಕೆ ನಾನು ಒಂದು ಸಣ್ಣ ಲೋಟ ಅಕ್ಕಿ ಮತ್ತು ಹೆಸರುಬೇಳೆನ ಹಾಕೋತಾಯಿದ್ದೀನಿ. ಅದಕ್ಕೆ 1 ಟೊಮೊಟೊ, ಹಾಗೆ 2 ಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು, ಹಾಗೆ 1-2 ಕಾಳಷ್ಟು ಮೆಣಸು ಹಾಕಿ ಎಲ್ಲನೂ ಚೆನ್ನಾಗಿ ಕೂಗಿಸ್ಕೊತಾ ಇದ್ದೀನಿ. ನಾನು ಮೊದಲು 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗತ್ತೆ. ಅದ್ರ ಜೊತೆಗೆ ನಾನು ತುಪ್ಪನ ಹಾಕ್ಕೊಂಡು ಕೂಗಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿ ರುಚಿ ಕೊಡುತ್ತೆ ತುಪ್ಪ ಹಾಕಿದ್ರೆ ಇದಕ್ಕೆ ಜಾಸ್ತಿ. ಅದಕ್ಕೋಸ್ಕರ ನಾನು ಸಿಹಿ ಅನ್ನಕ್ಕೂ ತುಪ್ಪ ಹಾಕ್ಕೊಂಡು ಅದಕ್ಕೂ ಅಷ್ಟೇ 1 ಗ್ಲಾಸ್ ಹೆಸರುಬೇಳೆ ಹಾಗೆ 1 ಗ್ಲಾಸ್ ಅಕ್ಕಿ ಹಾಕಿ ಚೆನ್ನಾಗೆ ಮೊದಲು ಬೇಯಿಸ್ಕೋಬೇಕಾಗತ್ತೆ. ನೀವು ಅದು ಬೇಯಬೇಕಾದ್ರೆ ಹಂಗೆ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ ನೀವು ಮೊದಲು ತುಪ್ಪ ಹಾಕಬೇಕಾಗುತ್ತೆ. ಅದೆಲ್ಲ ಬೆಂದಾದಮೇಲೆ ಆಮೇಲೆ ಬೆಲ್ಲ ಹಾಕಿ ಚೆನ್ನಾಗೆ ತಿರುಗಿಸ್ಕೋಬೇಕಾಗುತ್ತೆ. ಬೆಲ್ಲ ಕರಗಾದ್ಮೇಲೆ ನಿಮ್ಮ ಹತ್ರ ತೆಂಗಿನಕಾಯಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಬೇಡ. ತುಪ್ಪ ಹಾಕಿ ದೇವ್ರ ನೈವೇದ್ಯಕ್ಕಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ನನ್ನ ಹತ್ರ ದ್ರಾಕ್ಷಿ ಗೋಡಂಬಿ ಏನೂ ಇರಲಿಲ್ಲ ಇವತ್ತು ಹಾಕಲಿಕ್ಕೆ. ಅದಕ್ಕೆ ಬರೀ ತೆಂಗಿನಕಾಯಿನ ಹಾಕಿ ಬೆಲ್ಲ, ಹೆಸರುಬೇಳೆ, ಅಕ್ಕಿ ಹಾಕಿ ಮಾಡಿದ್ದೀನಿ ಸಕ್ಕರೆ ಪೊಂಗಲ್ನ. ಈಗ ಖಾರ ಪೊಂಗಲ್ಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. 1 ಸ್ಪೂನ್ ತುಪ್ಪ ಹಾಕ್ಕೋತಾ ಇದ್ದೀನಿ. ಅದಕ್ಕೆ 1-2 ಕಾಳಷ್ಟು ಮೆಣಸು ಹಾಕ್ಕೋತಾ ಇದ್ದೀನಿ. ಅದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೋತಿದ್ದೀನಿ. ಜೀರಿಗೆ ಹಾಕಿದ್ರೆ ರುಚಿ ಚೆನ್ನ, ಹಾಗಾಗಿ ತೆಂಗಿನಕಾಯಿ ಹಾಕ್ಕೋತಾ ಇದ್ದೀನಿ. ಹಾಗೆ ಅದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಅದನ್ನೆಲ್ಲ ಒಗ್ಗರಣೆ ಮಾಡಿಕೊಂಡು ಇವಾಗ ಖಾರ ಪೊಂಗಲ್ಗೆ ಹಾಕ್ಕೋತಾ ಇದ್ದೀನಿ. ಖಾರ ಪೊಂಗಲು ತುಂಬಾ ಚೆನ್ನಾಗಿ ಬಂದಿತ್ತು. ಅಪ್ಪ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀಯಾ ಅಂತ ಹೇಳ್ತಾಯಿದ್ರು. ನಾನು ಫಸ್ಟ್ ಟೈಮ್ ಮಾಡಿದ್ದು ಕೂಡ ಇದು. ಅಮ್ಮ ಇರಲಿಲ್ವಲ್ಲ, ಊರಿಗೆ ಹೋಗಿದ್ರಲ್ಲ, ಹಾಗಾಗಿ ಪ್ರತಿಯೊಂದು ಅಡುಗೆ ಎಲ್ಲ ನಾನೇ ಮಾಡ್ತಾಯಿದ್ದೆ. ಈಗ ರೆಡಿಯಾಗಿದೆ ಖಾರ ಪೊಂಗಲ್ ಮತ್ತು ಸಿಹಿ ಪೊಂಗಲ್. ನಿಮ್ಮ ಮನೇಲೂ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ. ಇದೇ ರೀತಿ ಸಿಂಪಲ್ ಆ್ಯಂಡ್ ಟೇಸ್ಟಿ ಅಡುಗೆಗಳನ್ನ ನನ್ನ ಚಾನಲಲ್ಲಿ ಯಾವಾಗಲೂ ವೀಕ್ಷಿಸ್ತಾ ಇರಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಇನ್ಸ್ಟಾಗ್ರಾಮ್ ಅಕೌಂಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದಾದಮೇಲೆ ಮಧ್ಯಾಹ್ನ ಕೂಡ ಸಿಹಿ ಪೊಂಗಲ್, ಖಾರ ಪೊಂಗಲ್ ಉಳಿದಿತ್ತು, ಅದನ್ನೇ ತಿಂದೆ ನಾನು. ಅದಾದಮೇಲೆ ಅಡುಗೆ ಮಾಡಬೇಕಿತ್ತು. ಅಪ್ಪ ಸಾಯಂಕಾಲ ಡ್ಯೂಟಿಗೆ ಹೋಗ್ತಾಯಿದ್ರು. ಹಾಗಾಗಿ ಉಪ್ಪು ಸಾಂಬಾರು ಮಾಡೋಣ ಹಸಿ ಕಾಳುಗಳು ಹಾಕಿ ಅಂತ ಉಪ್ಪು ಸಾಂಬಾರು ಮಾಡೋದಕ್ಕೆ ಬಂದೆ. ಉಪ್ಪು ಸಾಂಬಾರಿಗೆ ಟೊಮೊಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ನಾನು ಕೂಗಿಸ್ಕೊತಾ ಇದ್ದೀನಿ. ಬೆಳಗ್ಗೆ ನಾನು ಸೊಪ್ಪು ತೊಗೊಂಡಿದ್ದೆ, ಅದನ್ನು ಬಿಡಿಸಿಟ್ಟಿರಲಿಲ್ಲ, ಹಾಗೆ ಕವರ್ ಕಟ್ಟಿಟ್ಟಿದ್ದೆ. ಇವಾಗ ಬಿಡಿಸ್ಕೊಳ್ಳೋಣ, ಟೈಮ್ ಇದೆಯಲ್ಲ ಅಂಥೇಳಿ ಬಿಡಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೆ, ಎಲ್ಲನೂ ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ. ಕೆಲವರು ಬರೀ ಎಲೆಗಳನ್ನ ಬಿಡಿಸ್ಕೊಂಡು ಕಡ್ಡಿನೆಲ್ಲ ಎಸ್ಬಿಡ್ತಾರೆ. ಎಲೆ ಕಡ್ಡಿಗಳಾದರೆ ಎತ್ತಿಟ್ಕೊಳ್ಳಿ, ರುಚಿ ತುಂಬಾ ಚೆನ್ನಾಗಿ ಕೊಡುತ್ತೆ. ಇದು ನಾಟಿ ಕೊತ್ತಂಬರಿ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿ ರುಚಿ ಕೊಡುತ್ತೆ. ಕಡ್ಡಿಗಳನ್ನೆಲ್ಲ ಹಾಕೋದಕ್ಕೆ ಹೋಗಬೇಡಿ ಕಸಕ್ಕೆ. ಇದನ್ನೆಲ್ಲ ನಾನು ಒಂದು ಬಾಕ್ಸಲ್ಲಿ ಈಗ ಎತ್ತಿಟ್ಕೊತಾ ಇದ್ದೀನಿ. ಈಗ ಸಾಂಬಾರು ಕೂಡ ರೆಡಿಯಾಗಿದೆ. ಅಪ್ಪಂಗೆ ಬಾಕ್ಸ್ಗೆ ಹಾಕಬೇಕು. ಅನ್ನ ಮತ್ತು ಮುದ್ದೆ 2 ಮಾಡ್ತಾಯಿದ್ದೆ ನಾನು. ಆಮೇಲೆ ಮಾಡ್ಕೊಳ್ಳೋಣ ಅನ್ನ ಮುದ್ದೆ ಅಂದ್ಬಿಟ್ಟು ಇವಾಗ ಸಾಂಬಾರು ಮಾಡಿಟ್ಟಿದ್ದೀನಿ. ನಮ್ಮ ಕೆಳಗಡೆ ಮನೆ ಆಂಟಿ ಬಂದು ನಮ್ಮ ದೊಡ್ಡಮ್ಮನ ಜೊತೆ ಮಾತಾಡ್ತಾಯಿದ್ರು. ಅವ್ರ ಕೈಗೆ ಕಾಫಿ ಚೆಲ್ಕೊಬಿಟ್ರು ಅಂತ ಅದು ಸ್ಟೋರಿ ಹೇಳ್ತಾಯಿದ್ರು. ನಾನು ಹೋಗಿ ಕೇಳಿಸ್ಕೊತಾ ಇದ್ದೆ ಈಚೆ ಹೋಗಿ. ಹಾಗೆ ಎದುರುಗಡೆ ಮನೆ ಮಕ್ಕಳು ಪಾರಿವಾಳನ ಸಾಕ್ತಾಯಿದ್ರು ಇವತ್ತು ತೊಗೊಬಂದು. ಹಾಗಾಗಿ ಅದನ್ನು ಕೂಡ ನೋಡ್ಕೊಂಡು ನಿಂತಿದ್ದೆ ಒಂದು ಸ್ವಲ್ಪ ಹೊತ್ತು. ಒಳಗಡೆನೇ ಇದ್ದು ಬೋರ್ ಆಗುತ್ತೆ ಅಂತೇಳಿ ಸ್ವಲ್ಪ ಹೊತ್ತು ಈಚೆ ಬಂದು ನೋಡ್ತಾ ಇದ್ದೆ. ಇವಾಗ ಬಂದು ಮುದ್ದೆ ಮಾಡ್ಕೊತಾ ಇದ್ದೀನಿ. ಮುದ್ದೆ ಮತ್ತು ಅನ್ನ ಕೆಡ್ತಾ ಇದ್ದೀನಿ. ಹಾಗೆ ಕಾಫಿ ಕಾಯಿಸೋಣ ಅಂತೇಳಿ ಹಾಲಿಡ್ತಾ ಇದ್ದೆ.
ನೀವು ಮುದ್ದೆ ಮಾಡಬೇಕಾದ್ರೆ ಅದನ್ನು ಚೆನ್ನಾಗೇ ತಿರುಗಿಸ್ಬೇಕು, ಹಾಗೆ ಚೆನ್ನಾಗಿ ಬೇಯಿಸಬೇಕು ಮುದ್ದೆನ. ಆವಾಗ ತುಂಬಾ ಚೆನ್ನಾಗಿರುತ್ತೆ, ಯಾವುದೇ ರೀತಿ ಅಂಟಿರಲ್ಲ, ಏನೂ ಇರಲ್ಲ. ಚೆನ್ನಾಗಿ ಬೇಯಿಸಿ ಚೆನ್ನಾಗೇ ನಾದಿದ್ರೆ ಮುದ್ದೆನ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡಬೇಕಂದ್ರೆ ಆ ಮುದ್ದೆನ ಕೈಗೆ ಎತ್ಕೊಂಡು ಇಟ್ಕೊಳ್ಳಿ. ನಿಮ್ಮ ಕೈಗೆ ಅಂಟುತ್ತಾ ಇದ್ದರೆ ಅದು ಇನ್ನೂ ಬೇಯಬೇಕು ಅಂಥೇಳಿ ಮುದ್ದೆ. ಈಗ ನಾನು ಅಪ್ಪನಿಗೆ ಊಟಕ್ಕೆಲ್ಲ ಪ್ಯಾಕ್ ಮಾಡಿಕೊಟ್ಟೆ. ಅಪ್ಪ 6 ಗಂಟೆಗೆ ಡ್ಯೂಟಿಗೆ ಹೋದರು. ಕೆಳಗಡೆ ಮನೆ ಆಂಟಿ ಇನ್ನೂ ಹಂಗೆ ಮಾತಾಡ್ತಾಯಿದ್ರು, ಅವ್ರನ್ನ ಮಾತಾಡಿಸ್ದೆ. ಆಂಟಿ ಕೂಡ ಸಾಯಂಕಾಲ ಲೈಟ್ ಹಾಕಬೇಕು ಮನೆಗೆ ಅಂತ ಕೆಳಗೋದ್ರು. 6 ಗಂಟೆ ಆದ್ದರಿಂದ ನಾನು ಎಲ್ಲ ಸ್ಕ್ರೀನ್ ಎಳೆದು ಲೈಟ್ ಹಾಕಿದೆ. ಆಮೇಲೆ ಬಂದು ಹಾಲು ಕುಡಿದು ಬಿಸ್ಕೆಟ್ ಹಚ್ಕೊಂಡು ಹಾಲು ಕುಡಿದೆ. ಎಲ್ಲ ಕೆಲಸ ಮುಗ್ದಿತ್ತು, ಹಾಗಾಗಿ ನಾನು ಸ್ವಲ್ಪ ಸ್ಟಡಿ ಮಾಡೋಣ ಅಂಥೇಳಿ ಮಾಡಿದೆ. ಅದಾದಮೇಲೆ ರಾತ್ರಿ 9:30ಗೆ ಮುದ್ದೆ ಊಟ ತಿಂದು ಹಾಗೆ ಬಿಗ್ ಬಾಸ್ ನೋಡ್ತಾ ಕೂತಿದ್ದೆ. ಅದಾದಮೇಲೆ ದೊಡ್ಡಮ್ಮ ಹೂ ತಂದು ಕೊಟ್ಟಿದ್ರು, ಅದನ್ನು ಕಟ್ಟಬೇಕಿತ್ತು. ಇವಾಗ ಕಟ್ಕೊಂಡು ಕೂತ್ಕೊಂಡೆ. ಅದೆಲ್ಲ ಮುಗ್ದಾದ್ಮೇಲೆ ಅಡುಗೆ ಮನೆ ಎಲ್ಲ ಒಂದು ಸಲ ನೋಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಈಗ ಮಲ್ಗೋದಕ್ಕೆ ಹೋಗ್ತಿದ್ದೀನಿ. ಇವತ್ತಿನ ದಿನ ಹೀಗಿತ್ತು. ಇದೇ ರೀತಿ ಸಿಂಪಲ್ ಅಡುಗೆಗಳಿಗೆ ನನ್ನ ಚಾನಲ್ ಫಾಲೋ ಮಾಡ್ತಾಯಿರಿ, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್.